ಮನೆಯೊಂದು ಎರಡು ಬಾಗಿಲಾಯ್ತು ಕೇಸರಿ ಪಾಳ್ಯದಲ್ಲಿ. ವಕ್ಫ್ ಹೋರಾಟಕ್ಕೆ ಕೇಸರಿ ಪಾಳ್ಯದಲ್ಲೇ ಎರಡು ಟೀಮ್ ಆಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ನಡುವೆನೆ ವಾರ್ ನಡೀತಾ ಇದೆ. ಕೇಸರಿ ಪಾಳ್ಯದಲ್ಲಿ ಈಗ ಮನೆಯೊಂದು ಎರಡು ಬಾಗಿಲು. ವಕ್ಫ್ ಹೋರಾಟಕ್ಕೆ ಕೇಸರಿ ಪಾಳ್ಯದಲ್ಲೇ ಎರಡು ಟೀಮ್ ಕ್ರಿಯೇಟ್ ಆಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಇಬ್ಬರ ನಡುವೆ ವಾರ್ ನಡೀತಾ ಇದೆ. ಅತೃಪ್ತರ ಪ್ರತ್ಯೇಕ ಹೋರಾಟ ಬಿಜೆಪಿಗೆ ಬಹಳ ದೊಡ್ಡ ತಲೆನೋವನ್ನ ತಂದಿಡ್ತಾ ಇದೆ. ನಾಯಕರ ಈ ಮುಸುಕಿನ ಗುದ್ದಾಟಕ್ಕೆ ಕಾರ್ಯಕರ್ತರು ಹೈರಾಣಾಗ್ತಾ ಇದ್ದಾರೆ. ಕಾರ್ಯಕರ್ತರು ಮುಖಂಡರಿಗೆ ಈ ಪ್ರತ್ಯೇಕ ತಂಡ ಏನಿದೆ ಇದು ಬಹಳ ದೊಡ್ಡ ಗೊಂದಲವನ್ನ ತಂದಿಟ್ಟಿದೆ. ರೆಬೆಲ್ ಟೀಮ್ನ ಹೋರಾಟದಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಕಾರ್ಯಕರ್ತರಿದ್ದಾರೆ. ಭಾಗಿಯಾದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಗಣ್ಣಿ ಗುರಿಯಾಗಬೇಕಾಗುತ್ತೆ. ವಿಜಯೇಂದ್ರ ತಂಡದಲ್ಲಿ ಗುರುತಿಸಿಕೊಳ್ಳೋ ಬಗ್ಗೆಯೂ ಕೂಡ ಕನ್ಫ್ಯೂಷನ್ ಇದೆ ಈಗ ಕಾರ್ಯಕರ್ತರಿಗೆ. ಹೋರಾಟದಿಂದ ದೂರ ಉಳಿದ್ರೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋ ಆತಂಕ ಬೇರೆ. ಈ ಪ್ರತ್ಯೇಕ ತಂಡ ಅನ್ನೋದು ಪಕ್ಷದಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಕಾರ್ಯಕರ್ತರಲ್ಲೂ ಕೂಡ ಬಹಳ ದೊಡ್ಡ ಗೊಂದಲ ಇದೆ. ಪ್ರತ್ಯೇಕ ತಂಡದಿಂದಾಗಿ ಪಕ್ಷದಲ್ಲಿ ಅನಗತ್ಯವಾದ ಗೊಂದಲಕ್ಕೆ ಇದು ದಾರಿ ಮಾಡಿಕೊಡ್ತಾ ಇದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಕಾರ್ಯಕರ್ತರು ಮನವಿ ಮಾಡ್ತಿದ್ದಾರೆ. ನಾಯಕರ ನಡುವಿನ ಈ ಕಚ್ಚಾಟ ಒಂದು ದೊಡ್ಡ ಹೋರಾಟ ದಿಕ್ಕು ತಪ್ಪುವಂತಹ ಅಪಾಯ ಎದುರಾಗ್ತಾ ಇದೆ. ಬಹಳ ದೊಡ್ಡ ಹೋರಾಟಕ್ಕೆ ಬಿಜೆಪಿಯ ಒಂದು ಬಣ ಈಗ ರೆಡಿಯಾಗಿದೆ. ವಕ್ಫ್ ವಿಚಾರವಾಗಿ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಯತ್ನಾಳ್ ಟೀಮ್ ಸಿದ್ಧತೆ ನಡೆಸಿದೆ. ಆದರೆ ಪ್ರತ್ಯೇಕವಾದ ತಂಡ ರಚನೆ ಆಗಿರೋದು ಬಿಜೆಪಿಯಲ್ಲಿ ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಗೊಂದಲಕ್ಕೀಡು ಮಾಡ್ತಾ ಇದೆ. ಎರಡೂ ಬಣದ ನಾಯಕರನ್ನ ಒಟ್ಟುಗೂಡಿಸಬೇಕು ಅಂತ ಮುಖಂಡರು ಸಲಹೆ ಕೊಡ್ತಾ ಇದ್ದಾರೆ. ಪ್ರತ್ಯೇಕ ಹೋರಾಟದ ಬದಲು ಒಂದೇ ಹೋರಾಟ ಮಾಡೋದಕ್ಕೂ ಕೂಡ ಸಲಹೆ ಕೊಡ್ತಾ ಇದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಎರಡೂ ಟೀಮ್ ಒಟ್ಟಿಗೆ ಹೋರಾಟ ಮಾಡಿದ್ರೆ ಬಹಳ ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ಸಲಹೆ ಕೊಡ್ಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಈ ಗೊಂದಲ ಏನಿದೆ, ಈ ಪ್ರತ್ಯೇಕವಾದ ತಂಡ ಇದು ಕಾರ್ಯಕರ್ತರ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಆದಷ್ಟು ಬೇಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಈ ಗೊಂದಲ ಬಗೆಹರಿಸಬೇಕು ಅನ್ನೋ ಮನವಿ ಕೂಡ ಹೆಚ್ಚಾಗ್ತಾ ಇತ್ತು. ಸದ್ಯದಲ್ಲೇ ಇದಕ್ಕೇನಾದ್ರೂ ಫುಲ್ ಸ್ಟಾಪ್ ಬೀಳುತ್ತಾ? ಹೈಕಮಾಂಡ್ ಮಧ್ಯಪ್ರವೇಶ ಮಾಡತ್ತಾ? ಇಲ್ಲಾಂದ್ರೆ ಈ ಗೊಂದಲ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ಸರ್ಕಾರದ ವಿರುದ್ಧ ವಕ್ಫ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟ ರೂಪಿಸಿದಂತ ಬಿಜೆಪಿ ಸಾರ್ವಜನಿಕವಾಗಿ ಒಂದು ಸ್ಪಷ್ಟ ಅಭಿಪ್ರಾಯ ಮೂಡಿಸುವಲ್ಲಿ ಯಶಸ್ವಿಯಾಗಿತ್ತು. ಸರ್ಕಾರದ ಕಾರ್ಯವೈಖರಿ ಬಗ್ಗೆನೇ ಸಹಜವಾದಂತಹ ಪ್ರಶ್ನೆಗಳು ಮೂಡುವ ರೀತಿಯಲ್ಲಿ ಈ ಹೋರಾಟ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಜನರ ಮನಸ್ಸಲ್ಲಿ ನೀಡುವ ರೀತಿಯನ್ನು ಕೂಡ ಯಶಸ್ವಿಯಾಗಿರ್ತಕ್ಕಂಥ ಈ ಹೋರಾಟ ಈಗ ದಿಕ್ಕು ತಪ್ಪುವ ಸಾಧ್ಯತೆಗಳು ಕೂಡ ಇದೆ. ಪ್ರತ್ಯೇಕವಾಗಿರ್ತಕ್ಕಂಥ ಹೋರಾಟಕ್ಕೆ ಬಿಜೆಪಿಯಲ್ಲಿ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಯಲ್ಲಿ ತಂಡಗಳು ರಚನೆ ಆಗಿದೆ ಮತ್ತು ಈ ಪ್ರತ್ಯೇಕ ತಂಡಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನು ಕೂಡ ಪಕ್ಷದಲ್ಲಿ ಹೊಂದಿರ್ತಕ್ಕಂಥವ್ರು. ಹಾಗಾಗಿ ಈ ಎರಡೂ ಪ್ರತ್ಯೇಕವಾಗಿರ್ತಕ್ಕಂಥ ತಂಡಗಳ ರಚನೆ ಇದು ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ದೊಡ್ಡ ಮಟ್ಟ ಸಮಸ್ಯೆಯನ್ನು ತಂದೊಡ್ಡಿದೆ. ಯಾಕಂತಂದ್ರೆ ಯಾವ ತಂಡದಲ್ಲಿ ಗುರುತಿಸ್ಕೊಳ್ಬೇಕು ಅಂತಕ್ಕಂಥ ಸಮಸ್ಯೆ ಆಗಿರ್ತಕ್ಕಂಥದ್ದು. ಪಕ್ಷದ ಅಧ್ಯಕ್ಷರಾಗಿರುವಂತ ವಿಜೇಂದ್ರ ಮಾಡಿರೋದು ನೈಜವಾಗಿರುವಂತ ತಂಡ ಅನ್ನುವಂತ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ವಕ್ಫ್ ಹೋರಾಟವನ್ನ ಈಗಾಗಲೇ ಒಂದು ಸ್ಪಷ್ಟವಾದ ದಿಕ್ಕಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ಯತ್ನಾಳ್ ಅವರು ಮಾಡಿರುವ ತಂಡದಲ್ಲಿ ಗುರುತಿಸ್ಕೊಳ್ಬೇಕಾ ಅನ್ನುವಂಥ ಸಹಜವಾಗಿರ್ತಕ್ಕಂಥ ಒಂದು ಚರ್ಚೆ ಆರಂಭವಾಗಿದೆ. ಯಾಕಂತಂದ್ರೆ ನಿಜವಾಗಿರ್ತಕ್ಕಂಥ ಒಂದು ಹೋರಾಟ ರೂಪಿಸ್ತಾ ಇರುವಂತ ಪಕ್ಷದ ನಾಯಕರುಗಳು ಪ್ರತ್ಯೇಕ ತಂಡದ ಮೂಲಕ ಅಧ್ಯಯನ ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದು ನಿಷ್ಠಾವಂತ ಕಾರ್ಯಕರ್ತರಿಗೆ ಸಮಸ್ಯೆ ಆಗಿದೆ. ಯಾವುದೇ ತಂಡವನ್ನು ಗುರುತಿಸ್ಕೊಂಡ್ರು ಕೂಡ ಇನ್ನೊಂದು ತಂಡದ ಕೆಂಗಣೆ ಗುರಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಈಗ ಕೇಂದ್ರ ನಾಯಕರು ಮಧ್ಯಪ್ರವೇಶ ಮಾಡಬೇಕು, ಇಂಥ ಅನಗತ್ಯವಾಗಿರುವಂತಹ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಸಹಜವಾಗಿ ಈಗ ಬಹಿರಂಗವಾಗಿ ಮಾಧ್ಯಮಗಳಿಗೆ ಈ ಸಂಬಂಧಪಟ್ಟ ಹೇಳಿಕೆ ನೀಡಲಿಕ್ಕೆ ಪ್ರಮುಖ ನಾಯಕರು ನಿರ್ದೇಶ ಹಾಕ್ತಾ ಇದ್ದಾರೆ. ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಆಗಿರ್ತಕ್ಕಂಥ ತಂಡಗಳು ನೈಜ ಅಂತಕ್ಕಂಥ ರೀತಿಯ ಅಭಿಪ್ರಾಯಗಳು ಪಕ್ಷದಲ್ಲಿ ಮೂಡ್ತಾ ಇದ್ರು ಕೂಡ ಯತ್ನಾಳ್ ಅವರು ಈಗಾಗಲೇ ವಕ್ಫ್ ವಿಚಾರದ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಯಶಸ್ವಿ ಕೂಡ ಆಗಿದ್ರೆ ಒಂದು ಸ್ಪಷ್ಟವಾದ ಸಂದೇಶ ಮತ್ತು ಜನಜಾಗೃತಿಯನ್ನು ಕೂಡ ಅವರು ಒಂದು ನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶವನ್ನ ಕಟ್ಟಿದ್ದಾರೆ. ಈಗ ಮತ್ತೊಂದು ಸುತ್ತಿನ ಹೋರಾಟ ಅವರು ತೆಗೆದುಕೊಳ್ತಿರುವ ಸಂದರ್ಭದಲ್ಲಿ ಮತ್ತು ಯತ್ನಾಳ್ ಅವರ ವಿಷಯಗಳು ಕೂಡ ಸರಿಯಾಗಿದೆ ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಪಕ್ಷವಿದೆ. ಹಾಗಾದ್ರೆ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಯಾರ ಜೊತೆ ಗುರುತಿಸ್ಕೊಳ್ಬೇಕು? ಒಂದೊಂದು ಯತ್ನಾಳ್ ತಂಡದಲ್ಲಿ ಏನಾದ್ರು ಗುರುತಿಸ್ಕೊಂಡಿದ್ದೆ ಆದ್ರೆ ವಿಜೇಂದ್ರ ಕೆಂಗಣಿ ಗುರಿಯಾಗಬೇಕಾಗತ್ತೆ. ಒಂದು ವಿಜೇಂದ್ರ ತಂಡದಲ್ಲಿ ಗುರುತಿಸ್ಕೊಂಡಿದ್ದೆ ಆದ್ರೆ ಸಹಜವಾಗಿ ಯತ್ನಾಳ್ ಮತ್ತು ಆ ಗುಂಪಿನಲ್ಲಿರ್ತಕ್ಕಂಥ ನಾಯಕರುಗಳು ಮುಂಬರುವ ಅವರ ಕೆಂಗಣಿ ಗುರಿಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸರ್ಕಾರದ ವಿರುದ್ಧ ಒಂದು ಜನಾಭಿಪ್ರಾಯವರ ಜನಜಾಗೃತಿಯನ್ನ ವಕ್ಫ್ ವಿಚಾರದಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸ್ಪಷ್ಟವಾದ ಸಂದೇಶ ಕೊಡುವಲ್ಲಿ ಯಶಸ್ವಿಯಾದಂತಹ ಬಿಜೆಪಿ
ಎರಡು ತಂಡಗಳಾಗಿರುವಂತ ಕಾರಣಕ್ಕಾಗಿ ಕಾರ್ಯಕರ್ತರು ಮುಖಂಡರಿಗೆ ಒಂದ್ ರೀತಿ ಇರುಸುಗುರುಸಾಗಿದೆ. ಒಂದು ಧರ್ಮ ಸಂಕಟ ಎದುರಾಗಿದ್ರು ಕೂಡ ತಪ್ಪಾಗಲಾರದು. ಹಾಗಾಗಿ ಕೇಂದ್ರ ನಾಯಕರು ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಸಹಜವಾದಂತ ಒಂದು ಒತ್ತಾಯವನ್ನ ಎಲ್ಲ ಇಷ್ಟವಂತ ಮುಖಂಡರು ಮತ್ತು ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.